ನೀವು ಚಿಕ್ಕವರಿದ್ದಾಗ ಒಂದು ಕನಸು ಕಂಡಿದ್ದೀರಾ? ನಿಮ್ಮ ಮನೆಯ ಹಿತ್ತಲಲ್ಲಿ ಒಂದು ಮಾಯಾಮರ ಇದ್ದು ಪ್ರತಿದಿನ ಬೆಳಗ್ಗೆ ಅದರ ಮೇಲೆ ಹೊಸ ಹೊಸ ನೋಟುಗಳು ಬೆಳೆಯುವಂಥ ಕನಸು. ಅಥವಾ ನಿಂಬಳಿ ಒಂದು ಚಿಕ್ಕ ಪೆಟ್ಟಿಗೆ ಇದ್ದು ಅದರಲ್ಲಿ 10 ರೂಪಾಯಿ ನಾಣ್ಯವನ್ನು ಹಾಕಿರದೆ ಮರುದಿನ ಅದು 100 ರೂಪಾಯಿ ನೋಟಾಗಿ ಹೊರಬರುವಂಥ ಕನಸು. ನಾವೆಲ್ಲರೂ ಒಂದಲ್ಲ ಒಂದಿನ ಇಂಥ ಕನಸನ್ನ ಕಂಡಿರ್ತೇವೆ. ಆದರೆ ನಾವು ದೊಡ್ಡವರಾದಂತೆ ಇದೆಲ್ಲ ಕೇವಲ ಕಥೆಗಳಲ್ಲಿ ಮಾತ್ರ ಸಾಧ್ಯ, ನಿಜ ಜೀವನದಲ್ಲಿ ಹಣವನ್ನು ಮುದ್ರಿಸುವ ಯಾವುದೇ ಯಂತ್ರವಿಲ್ಲ ಎಂದು ನಮಗೆ ತಿಳಿಸಲಾಯಿತು. ಆದರೆ ಈ ಮಾತು ಸಂಪೂರ್ಣವಾಗಿ ಸತ್ಯವಲ್ಲ ಎಂದು ನಾನು ಹೇಳಿದರೆ, ಆ ಮಾಯಾ ಯಂತ್ರ ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಎಂದು ನಾನು ನಿಮಗೆ ಹೇಳಿದರೆ, ಅದು ನಮ್ಮ ಸುತ್ತಮುತ್ತಲೇ ಇದೆ. ಆದರೆ ನಾವು ಅದನ್ನು ಗುರುತಿಸೋದಿಲ್ಲ ಅಷ್ಟೇ. ಇಂದು ನಾನು ನಿಮಗೆ ನನ್ನ ಕಥೆಯನ್ನು ಹೇಳಲಿದ್ದೇನೆ. ನಾನು ಮೊದಲು ಬಾರಿಗೆ ಆ ಯಂತ್ರವನ್ನು ಗುರುತಿಸಿದ ಮಾತ್ರ ಅಲ್ಲ, ಅದನ್ನು ಚಾಲೂ ಮಾಡಿ ಮತ್ತು ಕಾಲಕ್ರಮೇಣ ಅದನ್ನು ಒಂದು ಸಾಮಾನ್ಯ ಸೈಕಲ್ನಿಂದ ಸೂಪರ್ ಕಾರ್ ಆಗಿ ಅಪ್ಗ್ರೇಡ್ ಮಾಡಿದ ಕಥೆ ಇದು. ಈ ಮಾಯಾ ಯಂತ್ರಕ್ಕೆ ಒಂದು ಸರಳವಾದ ಹೆಸರಿದೆ, ಕಾಂಪೌಂಡಿಂಗ್. ಇದು ನಾನು ಕಾಲೇಜಿನಲ್ಲಿದ್ದಾಗಿನ ಮಾತು. ಕನಸುಗಳು ದೊಡ್ಡದಾಗಿದ್ದುವು, ಆದರೆ ಜೇಬು ಸಂಪೂರ್ಣ ಖಾಲಿಯಾಗಿತ್ತು. ನನ್ನ ಅನೇಕ ಸ್ನೇಹಿತರು ಶ್ರೀಮಂತರಾಗುವುದೆಂದರೆ ಲಾಟರಿ ಗೆಲ್ಲುವುದೋ ಅಥವಾ ರಾತ್ರೋರಾತ್ರಿ ಜೀವನವನ್ನು ಬದಲಾಯಿಸುವ ಯಾವುದಾದ್ರೂ ಶಾರ್ಟ್ಕಟ್ ಸಿಗುವುದು ಎಂದು ಭಾವಿಸಿದರು. ನಾನು ಕೂಡ ಹೆಚ್ಚು ಕಡಿಮೆ ಹಾಗೇ ಯೋಚಿಸ್ತಿದ್ದೆ. ಒಂದು ದಿನ ನಮ್ಮ ತಾತ ನನ್ನನ್ನು ಹತ್ತಿರ ಕರೆದರು. ಅವರು ನನಗೊಂದು ಚಿಕ್ಕ ಮಣ್ಣಿನ ಹುಂಡಿಯನ್ನು ಕೊಟ್ಟು, ಮಗು, ನಾನು ನಿನಗೆ ಶ್ರೀಮಂತನಾಗುವ ದೊಡ್ಡ ರಹಸ್ಯವನ್ನು ಹೇಳ್ತಿದ್ದೇನೆ. ಇಂದಿನಿಂದ ನೀನು ಪ್ರತಿದಿನ ಇದರಲ್ಲಿ ಕೇವಲ 10 ರೂಪಾಯಿಗಳನ್ನು ಹಾಕು ಮತ್ತು ಇದನ್ನು ಒಡೆಯುವುದಿಲ್ಲ ಎಂದು ಮಾತು ಕೊಡು ಎಂದರು. ನನಗೆ ನಗು ಬಂತು. ಪ್ರತಿದಿನ 10 ರೂಪಾಯಿಂದ ಏನಾಡ್ತದೆ? ತಿಂಗಳಿಗೆ 300 ರೂಪಾಯಿ. ಆದರೆ ತಾತನ ಮಾತನ್ನು ಉಳಿಸಿಕೊಳ್ಳಲು ನಾನು ಸರಿ ಎಂದೆ. ಸುಮಾರು 1 ವರ್ಷದ ನಂತರ ಆ ಹುಂಡಿ ಸಂಪೂರ್ಣವಾಗಿ ತುಂಬಿತು. ನಾನು ಅದನ್ನು ಒಡೆದಾಗ ಅದರಿಂದ 3000ಕ್ಕೂ ಹೆಚ್ಚು ರೂಪಾಯಿಗಳು ಬಂದವು. ಅದು ನನ್ನ ಜೀವನದ ಮೊದಲ ದೊಡ್ಡ ಉಳಿತಾಯವಾಗಿತ್ತು. ಅಂದು ನನಗೆ ಹನಿ ಹನಿ ಕೂಡಿದರೆ ಹಳ್ಳ ಎಂಬ ಮಾತು ನಿಜವೆಂದು ಅರಿವಾಯಿತು. ತಾತ ನನ್ನನ್ನು ನೋಡಿ ಮುಗುಳ್ನಕ್ಕರು. ಅವರು, ಇದು ಕೇವಲ ಮೊದಲ ಹೆಜ್ಜೆ, ನಿಜವಾದ ಮ್ಯಾಜಿಕ್ ಈಗ ಶುರುವಾಗ್ತದೆ ಅಂದರು. ಆ ಹಣವನ್ನ ಅದು ತನ್ನಷ್ಟಕ್ಕೆ ತಾನೇ ಬೆಳೆಯುವ ಜಾಗದಲ್ಲಿ ಹೇಗೆ ಹೂಡಿಕೆ ಮಾಡಬೇಕೆಂದು ಅವರು ನನಗೆ ಕಲಿಸಿದ್ರು. ಅವರು ಕಾಂಪೌಂಡಿಂಗ್ ತತ್ವವನ್ನು ವಿವರಿಸಿದ್ರು ಮತ್ತು ನನಗೆ ಬಿದಿರಿನ ಮರದ ಕಥೆಯನ್ನು ಹೇಳಿದರು. ರೈತ ಬಿದಿರಿನ ಬೀಜವನ್ನು ಬಿತ್ತಿದಾಗ 5 ವರ್ಷಗಳ ಕಾಲ ಭೂಮಿಯಿಂದ ಏನೂ ಹೊರಬರುವುದಿಲ್ಲ ಎಂದು ಅವರು ಹೇಳಿದರು. ಅವನು ಕೇವಲ ತಾಳ್ಮೆಯಿಂದ ನೀರು ಹಾಕುತ್ತಲೇ ಇರ್ತಾನೆ ಮತ್ತು ನಂತರ 5ನೇ ವರ್ಷದಲ್ಲಿ ಆ ಬೀಜವು ಕೆಲವೇ ವಾರಗಳಲ್ಲಿ 90 ಅಡಿ ಎತ್ತರಕ್ಕೆ ಬೆಳೆಯುತ್ತದೆ. ಏಕೆಂದರೆ ಅದರ ಬೇರುಗಳು 5 ವರ್ಷಗಳ ಕಾಲ ಭೂಮಿಯ ಕೆಳಗೆ ತಮ್ಮನ್ನು ಬಲಪಡಿಸಿಕೊಳ್ಳುತ್ತಿದ್ದವು. ತಾತ ಹೇಳಿದ್ರು, ಹಣ ಸಂಪಾದಿಸುವುದು ಕೂಡ ಈ ಬಿದಿರಿನ ಮರದ ಹಾಗೆ. ನೀನು ಕೇವಲ ಶಿಸ್ತಿನಿಂದ ಹೂಡಿಕೆಯ ಬೀಜವನ್ನು ಬಿತ್ತಬೇಕು ಮತ್ತು ತಾಳ್ಮೆಯಿಂದ ಕಾಯಬೇಕು. ನಾನು ಅವರ ಸಲಹೆಯನ್ನು ಪಾಲಿಸಿ ಆ ಹಣವನ್ನು ಒಂದು ಸಾಮಾನ್ಯ ಹೂಡಿಕೆಯಲ್ಲಿ ತೊಡಗಿಸಿದೆ. ಈಗ ತಾಳ್ಮೆಯ ನಿಜವಾದ ಪರೀಕ್ಷೆ ಶುರುವಾಯಿತು. ಆ ಬಿದಿರಿನ ರೈತನಂತೆ ಮೊದಲ ವರ್ಷ ಕಳೆಯಿತು, ನನ್ನ ಹಣ ಸ್ವಲ್ಪವೇ ಹೆಚ್ಚಾಗಿತ್ತು. 2ನೇ 3ನೇ ವರ್ಷ ಕಳೆಯಿತು, ಫಲಿತಾಂಶ ಹೆಚ್ಚು ಕಡಿಮೆ ಹಾಗೇ ಇದ್ದು. ನನ್ನ ಸ್ನೇಹಿತರು ಒಳ್ಳೊಳ್ಳೆ ಬೈಕ್ಗಳನ್ನ ಖರೀದಿಸ್ತಾ ಇದ್ರು, ದುಬಾರಿ ಫೋನ್ಗಳನ್ನ ಬಳಸ್ತಾ ಇದ್ರು. ನಾನು ಪ್ರತಿ ತಿಂಗಳು ನನ್ನ ಚಿಕ್ಕ ಹೂಡಿಕೆಯನ್ನು ನೋಡಿ ಸಂತೋಷ ಪಡ್ತಾ ಇದ್ದೆ. ಹಲವು ಬಾರಿ ನನಗೆ ನನ್ನ ಮೇಲೆ ಅನುಮಾನ ಬರ್ತಾ ಇತ್ತು. ಎಲ್ಲವನ್ನು ತೆಗೆದು ಖರ್ಚು ಮಾಡಿ ಜೀವನವನ್ನು ಆನಂದಿಸೋಣ ಎನಿಸ್ತಾ ಇತ್ತು. ಆದರೆ ಆಗ ನನಗೆ ತಾತನ ಬಿದಿರಿನ ಮರದ ಕಥೆ ನೆನಪಾಗ್ತಾ ಇತ್ತು. ನಾನು ನನಗೆ ನಾನೇ ಹೇಳ್ಕೊಳ್ತಿದ್ದೆ, ನನ್ನ ಬೇರುಗಳೀಗ ಭೂಮಿಯ ಕೆಳಗೆ ಹರಡುತ್ತಿವೆ, ಜಗತ್ತಿಗೆ ಏನೂ ಕಾಣಿಸದೇ ಇರಬಹುದು. ಆದರೆ ಜೀವನ ಯಾವಾಗಲೂ ನಮ್ಮ ಯೋಜನೆಗಳ ಪ್ರಕಾರ ನಡೆಯುವುದಿಲ್ಲ. ಕೆಲವು ವರ್ಷಗಳ ನಂತರ ಮನೆಯಲ್ಲಿ ಒಂದು ದೊಡ್ಡ ಕಷ್ಟ ಬಂತು. ತಂದೆಯವರ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟು ಚಿಕಿತ್ಸೆಗಾಗಿ ದೊಡ್ಡ ಮೊತ್ತದ ಹಣದ ಅವಶ್ಯಕತೆ ಇತ್ತು. ನನಗೆ ಬೇರೆ ದಾರಿ ಇರಲಿಲ್ಲ. ನಾನು ಭಾರವಾದ ಹೃದಯದಿಂದ ನನ್ನ ಕಾಂಪೌಂಡಿಂಗ್ ಯಂತ್ರವನ್ನು ನಿಲ್ಲಿಸಿ ನನ್ನ ಸಂಪೂರ್ಣ ಉಳಿತಾಯವನ್ನು ಹಿಂಪಡೆದೆ. ಅಂದು ನನ್ನ ಭವಿಷ್ಯದ ಮರವನ್ನು ನಾನು ಕೈಯಾಲ ಕಿತ್ತಿಸದಂತೆ ಭಾಸವಾಯಿತು. ತಂದೆಯವರು ಗುಣಮುಖರಾದರು, ಆದರೆ ನಾನು ಆರ್ಥಿಕವಾಗಿ ಮತ್ತೆ ಸೊನ್ನೆಗೆ ಬಂದಿದ್ದೆ. ನಾನು ತುಂಬ ನಿರಾಸನಾಗಿದ್ದೆ. ಆದರೆ ನಾನು ಧೈರ್ಯ ಕಳ್ಕೊಳ್ಳಿಲ್ಲ. ನನಗೆ ತಾತರ ಮಾತು ನೆನಪಿತ್ತು, ಮರವನ್ನು ಕಡಿದರೂ ಬೇರುಗಳ ಗಟ್ಟಿಯಾಗಿದ್ರೆ ಅದು ಮತ್ತೆ ಬೆಳೆಯಬಲ್ಲದು. ನಾನು ಇಮ್ಮಡಿ ಧೈರ್ಯದಿಂದ ಮೊದಲಿಗಿಂತಲೂ ಹೆಚ್ಚು ಶಿಸ್ತಿನುಂಡ ನನ್ನ ಯಂತ್ರವನ್ನು ಮತ್ತೆ ಚಾಲು ಮಾಡಿದೆ. ತದನಂತರ ಆ ಕಥೆಯಲ್ಲಿ ನಡೆದಂತೆಯೇ ಆಯಿತು. 7-8 ವರ್ಷಗಳು ಕಳೆದ ನಂತರ ಇದ್ದಕ್ಕಿದ್ದಂತೆ ನನ್ನ ಹೂಡಿಕೆಯಲ್ಲಿ ಒಂದು ದೊಡ್ಡ ಏರಿಕೆ ಕಂಡುಬಂತು. ಮೊದಲು ಆಮೆಯ ಗತಿಯಲ್ಲಿ ಬೆಳೆಯುತ್ತಿದ್ದ ಮೊತ್ತ ಈಗ ಮೊಲದಂತೆ ಓಡಲು ಪ್ರಾರಂಭಿಸಿತು. ಇದೊಂದು ಸ್ನೋಬಾಲ್ ಎಫೆಕ್ಟ್ ಆಗಿತ್ತು. ಅಂದ್ರೆ ಹಿಮದ ಒಂದು ಚಿಕ್ಕ ಉಂಡೆ ಬೆಟ್ಟದಿಂದ ಉರುಳುವಾಗ ಆರಂಭದಲ್ಲಿ ನಿಧಾನವಾಗಿ ಬೆಳೆಯುತ್ತದೆ, ಆದರೆ ಅದು ದೊಡ್ಡದಾದಂತೆ ಅದರ ವೇಗ ಮತ್ತು ಗಾತ್ರ ಹಲವು ಪಟ್ಟು ವೇಗವಾಗಿ ಹೆಚ್ಚಾಗತೊಡಗುತ್ತದೆ. ನನ್ನ ಪೋರ್ಟ್ಫೋಲಿಯೋ ಕೂಡ ಈಗ ಅದೇ ಸ್ನೋಬಾಲ್ ಆಗಿ ಮಾರ್ಪಟ್ಟಿತ್ತು. ಆದರೆ ಈಗ ನನಗೆ ನಾನು ಕೇವಲ ಒಂದೇ ವೇಗದಲ್ಲಿ ಮುಂದೆ ಸಾಗುತ್ತಿದ್ದೇನೆ ಎಂದು ಅರಿವಾಯಿತು. ಈ ಯಂತ್ರವನ್ನು ಇನ್ನಷ್ಟು ವೇಗಗೊಳಿಸಬಹುದೇ? ಮತ್ತು ಇಲ್ಲಿಂದಲೇ ನನ್ನ ಜೀವನದ 2ನೇ ಅಧ್ಯಾಯ ಪ್ರಾರಂಭವಾಯಿತು.
ನನ್ನ ಹಣದ ಯಂತ್ರವನ್ನು ಅಪ್ಗ್ರೇಡ್ ಮಾಡುವ ಅಧ್ಯಾಯ. ನಾನು ಕಲಿತ ಮೊದಲ ರಹಸ್ಯವೆಂದರೆ ನಿಮ್ಮ ಯಂತ್ರಕ್ಕೆ ಹೆಚ್ಚು ಇಂಧನವನ್ನು ಹಾಕಿ. ಯೋಚಿಸಿ, ಒಂದು ಕಾರು ಎಷ್ಟೇ ಉತ್ತಮವಾಗಿದ್ದರೂ ನೀವು ಅದರಲ್ಲಿ ಪೆಟ್ರೋಲ್ ಕಡಿಮೆ ಹಾಕಿದರೆ ಅದು ಹೆಚ್ಚು ದೂರ ಹೋಗುವುದಿಲ್ಲ. ನನ್ನ ಸಂಬಳ ಪ್ರತಿ ವರ್ಷ ಎಷ್ಟು ಹೆಚ್ಚಾಗುತ್ತೆಯೋ ನಾನು ನನ್ನ ಹೂಡಿಕೆಯನ್ನು ಅದಕ್ಕಿಂತ ಹೆಚ್ಚು ಹೆಚ್ಚಿಸುತ್ತೇನೆ ಎಂದು ನಾನು ನಿಯಮ ಮಾಡಿಕೊಂಡೆ. ಉದಾಹರಣೆಗೆ, ನೀವು ತಿಂಗಳಿಗೆ 5,000 ರೂಪಾಯಿಗಳಿಂದ ಹೂಡಿಕೆ ಪ್ರಾರಂಭಿಸಿದ್ದೀರಿ ಎಂದುಕೊಳ್ಳಿ. 30 ವರ್ಷಗಳ ನಂತರ ನಿಮ್ಮ ಬಳಿ ಸುಮಾರು 1.5 ಕೋಟಿ ರೂಪಾಯಿಗಳಿರುತ್ತವೆ. ಆದರೆ ನೀವು ಪ್ರತಿ ವರ್ಷ ನಿಮ್ಮ ಹೂಡಿಕೆಯನ್ನು ಕೇವಲ 10% ಹೆಚ್ಚಿಸಿದೆ. ಆಗ 30 ವರ್ಷಗಳ ನಂತರ ನಿಮ್ಮ ಬಳಿ ಎಷ್ಟು ಹಣವಿರುತ್ತದೆ ಗೊತ್ತೇ? ನಿಮ್ಮ ಬಳಿ ಸುಮಾರು 3 ಕೋಟಿ ರೂಪಾಯಿಗಳಿರುತ್ತವೆ. ಹೌದು, ದುಪ್ಪಟ್ಟಿಗಿಂತಲೂ ಹೆಚ್ಚು. ಈ ಒಂದು ನಿಯಮವು ನನ್ನ ಯಂತ್ರದ ವೇಗವನ್ನು ದ್ವಿಗುಣಗೊಳಿಸಿತು. ಎರಡನೇ ಮತ್ತು ಅತ್ಯಂತ ಪ್ರಮುಖ ರಹಸ್ಯವೆಂದರೆ ನಿಮ್ಮ ಯಂತ್ರದ ಇಂಜಿನ್ ಬದಲಾಯಿಸಿ. ಇಂಧನವನ್ನು ಹೆಚ್ಚಿಸುವುದರಿಂದ ವೇಗ ಹೆಚ್ಚಾಗುತ್ತದೆ, ಆದರೆ ನಿಜವಾದ ವ್ಯತ್ಯಾಸವು ಇಂಜಿನ್ನ ಶಕ್ತಿಯಿಂದ ಬರುತ್ತದೆ. ಹೂಡಿಕೆಯ ಜಗತ್ತಿನಲ್ಲಿ ಇಂಜಿನ್ ಎಂದರೆ ನೀವು ನಿಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡುತ್ತಿದ್ದೀರಿ ಎಂಬುದು. ನೀವು ನಿಮ್ಮ ಹಣವನ್ನು ಸಾಮಾನ್ಯ ಉಳಿತಾಯ ಖಾತೆಯಲ್ಲಿ ಇಟ್ಟರೆ ನೀವು ಎತ್ತಿನ ಗಾಡಿಯ ಎಂಜಿನ್ ಬಳಸುತ್ತಿದ್ದೀರಿ ಎಂದರ್ಥ. ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ನೀವು ಉತ್ತಮ ಕಾರಿನ ಎಂಜಿನ್ ಬಳಸುತ್ತಿದ್ದೀರಿ. ಆದರೆ ನೀವು ಸಂಶೋಧನೆ ಮಾಡಿ ದೇಶದ ಅತ್ಯುತ್ತಮ ಕಂಪನಿಗಳ ಷೇರುಗಳಲ್ಲಿ ನೇರವಾಗಿ ಹೂಡಿಕೆ ಮಾಡಿದರೆ ನೀವು ಫೈಟರ್ ಜೆಟ್ನ ಎಂಜಿನ್ ಬಳಸುತ್ತಿದ್ದೀರಿ. 2020ರಲ್ಲಿ ಲಾಕ್ಡೌನ್ ಹೇರಿದಾಗ ನಾನು ನನ್ನ ಸಂಪೂರ್ಣ ಸಮಯವನ್ನು ಈ ಎಂಜಿನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಕಳೆದಿದ್ದೇನೆ. ನಾನು ಷೇರು ಮಾರುಕಟ್ಟೆಯನ್ನು ಆಳವಾಗಿ ಕಲಿತೆ. ಇದರ ಪರಿಣಾಮವಾಗಿ ನನ್ನ ವಾರ್ಷಿಕ ಆದಾಯ ಗಣನೀಯವಾಗಿ ಹೆಚ್ಚಾಯಿತು ಮತ್ತು ಇದು ನನ್ನ ಸಂಪತ್ತು ಸೃಷ್ಟಿಸುವ ವೇಗವನ್ನು ಹಲವು ಪಟ್ಟು ಹೆಚ್ಚಿಸಿತು. ನಾನು ಕಲಿತ ಮೂರನೇ ಮತ್ತು ಕೊನೆಯ ರಹಸ್ಯವೆಂದರೆ ಬಿರುಗಾಳಿಯಲ್ಲಿ ಗಾಡಿ ಓಡಿಸಲು ಕಲಿಯಿರಿ. ಯಾವಾಗ ಮಾರುಕಟ್ಟೆಯಲ್ಲಿ ದೊಡ್ಡ ಕುಸಿತ ಉಂಟಾಗುತ್ತದೆಯೋ ಆಗ ಹೆಚ್ಚಿನ ಜನರು ಹೆದರಿ ತಮ್ಮ ಯಂತ್ರವನ್ನು ನಿಲ್ಲಿಸುತ್ತಾರೆ. ಅವರು ತಮ್ಮ ವರ್ಷಗಳ ಪರಿಶ್ರಮದ ಮೇಲೆ ನೀರು ಸುರಿಯುತ್ತಾರೆ. ಆದರೆ ನಿಜವಾದ ಸಂಪತ್ತನ್ನು ಸೃಷ್ಟಿಸುವ ಅವಕಾಶ ಇದೆ ಎಂದು ನಾನು ಕಲಿತೆ. ಮಾರುಕಟ್ಟೆಯ ಕುಸಿತವೆಂದರೆ ಉತ್ತಮ ಕಂಪನಿಗಳ ಷೇರುಗಳು ನಿಮಗೆ ರಿಯಾಯಿತಿ ದರದಲ್ಲಿ ಸಿಗುತ್ತಿವೆ ಎಂದರ್ಥ. ಇದು ನಿಮ್ಮ ನೆಚ್ಚಿನ ಬ್ರ್ಯಾಂಡ್ನ ಸೇಲ್ ಇದ್ದಂತೆ. ಬುದ್ಧಿವಂತ ಹೂಡಿಕೆದಾರರು ಈ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಅವರು ಹೆದರುವುದಿಲ್ಲ, ಬದಲಿಗೆ ಇನ್ನಷ್ಟು ಹೂಡಿಕೆ ಮಾಡುತ್ತಾರೆ. ಉಳಿದವರು ಮಾರಾಟ ಮಾಡುತ್ತಿರುವಾಗ ಅವರು ಖರೀದಿಸುತ್ತಿರುತ್ತಾರೆ. ನಾನು ಕೂಡ ಇದನ್ನೇ ಮಾಡಲು ಕಲಿತೆ. ಪ್ರತಿ ಕುಸಿತದಲ್ಲೂ ನಾನು ಧೈರ್ಯದಿಂದ ಇನ್ನಷ್ಟು ಹೂಡಿಕೆ ಮಾಡಿದೆ ಮತ್ತು ಪ್ರತಿ ಬಾರಿಯೂ ಮಾರುಕಟ್ಟೆ ಚೇತರಿಸಿಕೊಂಡಾಗ ನನ್ನ ಯಂತ್ರವು ಮೊದಲಿಗಿಂತಲೂ ಹೆಚ್ಚು ವೇಗವಾಗಿ ಮತ್ತು ಶಕ್ತಿಶಾಲಿಯಾಗಿ ಮಾರ್ಪಟ್ಟಿತು. ಆದ್ದರಿಂದ ಸ್ನೇಹಿತರೆ, ಕಂಪೌಂಡಿಂಗ್ ಎನ್ನುವುದು ಯಾವುದೇ ಸ್ಕೀಮ್ ಅಲ್ಲ, ಅದೊಂದು ಮನಸ್ಥಿತಿ, ಒಂದು ಪ್ರಯಾಣ. ಇದು ತಾಳ್ಮೆಯ ಬೀಜವನ್ನು ಬಿತ್ತುವುದರಿಂದ ಪ್ರಾರಂಭವಾಗಿ ಮತ್ತು ನಂತರ ನಿಮ್ಮ ಯಂತ್ರವನ್ನು ನಿರಂತರವಾಗಿ ಅಪ್ಗ್ರೇಡ್ ಮಾಡುವ ತಂತ್ರ ಜೊತೆಗೆ ಮುಂದುವರಿಯುತ್ತದೆ. ಇಂದು ನಾನು ಹಿಂತಿರುಗಿ ನೋಡಿದಾಗ ನನಗೆ ಆ 10 ರೂಪಾಯಿ ನಾಣ್ಯ ಮತ್ತು ತಾತನ ಬಿದಿರಿನ ಕಥೆ ನೆನಪಾಗುತ್ತದೆ. ಆ ಚಿಕ್ಕ ಆರಂಭವು ನನಗೆ ತಾಳ್ಮೆಯನ್ನು ಕಲಿಸಿತು ಮತ್ತು ಜೀವನದ ಏರಿಳಿತಗಳು ನನ್ನ ಯಂತ್ರವನ್ನು ಬಲಪಡಿಸಲು ಮತ್ತು ವೇಗಗೊಳಿಸಲು ಕಲಿಸಿದವು. ಇಂದು ನನ್ನ ಯಂತ್ರವು ನನಗಾಗಿ 24 ಗಂಟೆಯೂ ಕೆಲಸ ಮಾಡುತ್ತದೆ, ನಾನು ನಿದ್ದೆ ಮಾಡುವಾಗಲೂ ಸಹ. ಇದೇ ಆರ್ಥಿಕ ಸ್ವಾತಂತ್ರ್ಯ. ನೀವು ಶ್ರೀಮಂತರಾಗಲು ಬಯಸಿದರೆ ಯಾವುದೇ ಶಾರ್ಟ್ಕಟ್ಗಳನ್ನು ಹುಡುಕಬೇಡಿ. ಇಂದೇ ನಿಮ್ಮ ಜೀವನದ ಆ ಮೊದಲ ಬೀಜವನ್ನು ಬಿತ್ತಿ, ಪ್ರತಿ ತಿಂಗಳು ಶಿಸ್ತಿನ ನೀರಿನಿಂದ ಅದನ್ನು ಪೋಷಿಸಿ ಮತ್ತು ನಂತರ ತಾಳ್ಮೆಯಿಂದ ಕಾಯಿರಿ. ನಿಮ್ಮ ಮರವು ಬೆಳೆಯಲು ಪ್ರಾರಂಭಿಸಿದಾಗ ಅದನ್ನು ಉತ್ತಮ ಇಂಧನ ಮತ್ತು ಉತ್ತಮ ಇಂಜಿನಿಂದ ಅಪ್ಗ್ರೇಡ್ ಮಾಡುವುದನ್ನು ಎಂದಿಗೂ ಮರೆಯಬೇಡಿ. ನಂಬಿ, ಸರಿಯಾದ ಸಮಯ ಬಂದಾಗ ನೀವು ಕೂಡ ಜಗತ್ತು ನೋಡುವಷ್ಟೇ ವೇಗವಾಗಿ ಎತ್ತರಕ್ಕೆ ಬೆಳೆಯುತ್ತಿಲ್ಲ. ಕಾಮೆಂಟ್ಸ್ನಲ್ಲಿ ನನಗೆ ತಿಳಿಸಿ, ನಿಮ್ಮ ಹಣದ ಯಂತ್ರವನ್ನು ಚಾಲು ಮಾಡಲು ನೀವು ಸಿದ್ಧರಿದ್ದೀರಾ?